ಇಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ ನಾವೆಲ್ಲ ಅನ್ಕೊಂಡಿದ್ವಿ ಖುಮೇನಿ ಅವರ ಇದಾದ್ಮೇಲೆ ಅದಕ್ಕೆ ಲೀಡರ್ಲೆಸ್ ಆಗತ್ತೆ, ಹಾಗಾಗಿ ಬೇಗ ಮುಕ್ತಾಯ ಆಗಬಹುದು ಅಂತ. ಆದ್ರೆ ಅವ್ರು ಇದನ್ನ ತುಂಬಾ ಎಮೋಷನಲ್ ಆಗಿ ತಗೊಂಡು ಮತ್ತೆ ಇಷ್ಟೊಂದು ಸ್ಟಾಕ್ ಇದೆ ಅಂತಂದ್ರೆ ಅದಕ್ಕೆ ಬೇರೆ ರಾಷ್ಟ್ರಗಳು ರಷ್ಯಾ ಅಥವಾ ಚೈನಾ ಸೀಕ್ರೆಟ್ ಆಗಿ ಹೆಲ್ಪ್ ಮಾಡ್ತಿರ್ಲಿಕ್ಕೂ ಒಂದ್ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ಏನ್ ಗಮನಿಸ್ಬೇಕು ಅಂತಂದ್ರೆ ನಮ್ಗೆ ಈ ತೆಹರಾನ್ ಅಲ್ಲಿ ಅಥವಾ ಇರಾನ್ ಅಲ್ಲಿ ಇದ್ದಂತ ಮಲ್ಟಿಪಲ್ ಆಯಿಲ್ ಸ್ಟೋರೇಜಸ್ ಮೇಲೆ ಎಲ್ಲ ದಾಳಿ ಮಾಡಿರೋದ್ರಿಂದ ಇಷ್ಟು ದಿನ ಬರೀ ಅವ್ರು ದಾಳಿ ಮಾಡ್ತಾ ಇದ್ರು, ಗಲ್ಫ್ ರಾಷ್ಟ್ರಗಳ ಮೇಲೆ ಮಾಡ್ತಾ ಇದ್ರು. ನಾವು ಸೌದಿ ಅರಂಕೋ ರಾಸ್ ಟೊನೇರಿ ರಿಫೈನರಿ ಮೇಲೆ ಮಾಡಿದ್ದನ್ನು ನೋಡಿದೀವಿ, ಕತಾರ್ LNG ಫೆಸಿಲಿಟಿ ಮೇಲೆ ನೋಡಿದ್ದನ್ನು ನೋಡಿದ್ವಿ. ಆದ್ರೆ ಈಗ ಇರಾನ್ ಮೇಲೆ ಕೂಡ ಅವ್ರ ಆಯಿಲ್ ಸ್ಟೋರೇಜಸ್ ಮೇಲೆ ಎಲ್ಲ ಕಡೆ ದಾಳಿ ಆಗಿರೋದ್ರಿಂದ ಇದರ ಪರಿಣಾಮ ಮತ್ತೆ ಮುಖ್ಯವಾಗಿ ನಮ್ಮ ಹೊರ್ಮುಜ್ ಜಲಸಂಧಿ ಏನಿದೆ ಅದು ಮುಚ್ಚಲ್ಪಟ್ಟಿರೋದ್ರಿಂದ ಆಲ್ಮೋಸ್ಟ್ ಅದರ ಪರಿಣಾಮ ಭಾರತವೂ ಸೇರಿದಂತೆ ಅನೇಕ ಏಷ್ಯಾ ರಾಷ್ಟ್ರಗಳು ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಅದರಲ್ಲಿ ಈಗ ಆಗ್ಲೇ ನಾವು ಗಮನಿಸ್ತಾ ಇದ್ದೀವಿ ಹೇಗೆ ಭಾರತದ ಮಾರುಕಟ್ಟೆಯಲ್ಲಿ LPG ಸಿಲಿಂಡರ್ ದರ ಹೆಚ್ಚಾಗ್ತಿರೋದನ್ನ ಗಮನಿಸಿದೀವಿ. ಇದು ಇಷ್ಟೇ ಮುಂದುವರಿತಾ ಇದ್ರೆ ಆಗ್ಲೇ ನಾವು ಅನ್ಕೊಳ್ತಾ ಇದ್ವಿ $100 ದಾಟ್ಬೋದು ಅಂತ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್. ಈಗ ನಿನ್ನೆ $110 ವರೆಗೂ ಅದು ಹೋಗಿ ಸ್ವಲ್ಪ ಕಡಿಮೆ ಆಗಿರೋದನ್ನ ಗಮನಿಸಿದೀವಿ. ಸೊ ಇದು ಹೀಗೆ ಮುಂದುವರೆದ್ರೆ ಭಾರತ ಸರ್ಕಾರ ಕೂಡ ಇದನ್ನು ಜಾಸ್ತಿ ದಿನ ಹೋಲ್ಡ್ ಮಾಡಕ್ಕೆ ಆಗಲ್ಲ. ಸೊ ಹಂಗಾಗಿ ಅದು ವರ್ಗಾವಣೆ ಮಾಡಿದ್ರೆ ಜನಕ್ಕೆ ಇಲ್ಲೂ $8-10 ನಮ್ಮ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸ್ ಬೆಲೆಗಳು ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ಬೋದು ಅಂತ ಕಾಣುತ್ತೆ. ಯಾಕೆಂದ್ರೆ ವಿಶ್ವದ ಆರ್ಥಿಕತೆಯನ್ನು ನೋಡಿದ್ರೆ ಒಂದೇನಂದ್ರೆ ಸಪ್ಲೈ ನಿರಂತರವಾಗಿದೆ ಭಾರತದಲ್ಲಿ ಅನ್ನುವಂಥದ್ದು. ಯಾಕೆಂದ್ರೆ ಭಾರತ ತನ್ನ ಸಾರ್ವಭೌಮನ ಉಳಿಸ್ಕೊಂಡಿದ್ರಿಂದ ಅಮೆರಿಕ ಏನೇ ಹೇಳ್ಕೊಳ್ಳಿ ನಾವು ಪರ್ಮಿಷನ್ ಕೊಟ್ಟಿದೀವಿ ಮತ್ತೊಂದು ಅದು ಬೇರೆ ವಿಚಾರ. ಆದ್ರೆ ಭಾರತ ನೀವು ಡೇಟಾನ ನೋಡಿದ್ರೆ ಮೊದಲು 32% ಅಷ್ಟು ನಾವು ನಮ್ಮ ಆಯಿಲ್ ಅಗತ್ಯತೆಗಳನ್ನ ರಷ್ಯಾದಿಂದ ತಗೊಂಡಿದ್ದೀವಿ. ಕಳೆದ ಜನವರಿ ಜೊತೆಗೆ ಅದು 20.3% ಆಯ್ತು. ಆದ್ರೆ ಮತ್ತೆ ಫೆಬ್ರವರಿಯಲ್ಲಿ ಹೆಚ್ಚಾಗಿದೆ, ಮಾರ್ಚಿನ ಡೇಟಾ ಬರ್ಬೇಕಾಗುತ್ತೆ, ಅದು ಇನ್ನೂ ಹೆಚ್ಚಳ ಆಗೇ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸಪ್ಲೈ ಬರ್ತಾ ಇರತ್ತೆ ಆದ್ರೆ ಬೆಲೆಗಳು ಅವ್ರು ಕೂಡ ಹೆಚ್ಚು ಮಾಡಿದ್ದಾರೆ, ಅದನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಅಂತಾರಾಷ್ಟ್ರೀಯ ಬೆಲೆ ಜಾಸ್ತಿ ಇರೋದ್ರಿಂದ ಅವರು ಹೆಚ್ಚು ಮಾಡ್ತಾರೆ. ಹಾಗಾಗಿ ಹೆಚ್ಚು ದಿನಗಳ ಕಾಲ ಇದು ಒಂದ್ ವೇಳೆ ಯುದ್ಧ ಮುಂದುವರೆದ್ರೆ ಇವನ್ ಭಾರತ ಸರ್ಕಾರ ಕೂಡ ಇಷ್ಟ ಇಲ್ಲದೆ ಇದ್ರು ಇದರ ಜನರ ಮೇಲೆ ವರ್ಗಾವಣೆ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಅದು ಇದು ಕಂಪನಿಗಳು ಲಾಸ್ ಆಗ್ತಾ ಇರುತ್ತೆ. ಕಂಪನಿ ಲಾಸ್ ಆದಾಗ ಅವ್ರು ಜೊತೆಗೆ ಅಲ್ಲ ನಮ್ಗೆ ಸಿಗುತ್ತೆ, ಇದು ಮುಂದೆನೂ ಸಿಗ್ತಾ ಇರುತ್ತೆ. ಯಾಕೆಂದ್ರೆ ವಿಶ್ವದಲ್ಲಿ ಏನಾಗುತ್ತೆ, ಇಂಥದ್ದು ಯಾವುದೇ ಯುದ್ಧ ಆದಾಗ್ಲೂ ಸಹ ಅಮೆರಿಕ ಅದರಿಂದ ಲಾಭ ಪಡ್ಕೊಂಡಿದ್ ನೋಡಿದೀವಿ, ರಷ್ಯಾ ಅದರಿಂದ ಲಾಭ ಪಡ್ಕೊಂಡಿರೋದು ನೋಡಿದೀವಿ. ಇದನ್ನ ಈ ರಾಷ್ಟ್ರಗಳು ಈ ಟೈಮಲ್ಲಿ ಬಳಸ್ಕೊಂಡು ಬೆಲೆ ಹೆಚ್ಚು ಮಾಡಿ ನೋಡಿ, ಏನೇ ಆದ್ರೇನು ನಮ್ದು ಡಾಲರ್ ಗೈನ್ ಆಗುತ್ತೆ, ಅವ್ರಿಗೆ ಗೈನ್ ಆಗುತ್ತೆ. ಯುದ್ಧ ಆದ್ರೇನು ಅದನ್ನೊಂದು ಮಾರ್ಕೆಟ್ ಮಾಡ್ಕೊಳ್ತಾರೆ. ಅವರು ಹೇಗೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ಇದು ಪ್ರಮೋಷನ್ ಕೊಡ್ತಾರೆ, ಇದರಿಂದ ನಾವು ಈ ರಾಷ್ಟ್ರವನ್ನ ರಕ್ಷಿಸಿದ್ವಿ ಅಂತ ಹೇಳಿ ಮಾಡ್ಕೊಳ್ತಾರೆ. ಹಾಗೇನೆ ಆಯಿಲ್ ಮಾರಿ ಕೂಡ ಅಮೆರಿಕ ಈಗ ದುಡ್ಡು ಮಾಡ್ತಾ ಇದೆ. ಇದೆಲ್ಲದರ ಹೊಡೆತ ಭಾರತಕ್ಕೆ ಯಾಕಾಗತ್ತೆ ಅಂತಂದ್ರೆ ನಮ್ದು ದೇಶದಿಂದ ನಾವು ಆಮದು ಮಾಡ್ಕೊಳ್ಳುವಂತ ವಸ್ತುಗಳು ಜಾಸ್ತಿ, ರಫ್ತು ಮಾಡ್ತಿದ್ದಂಥದ್ದು ಕಡಿಮೆ. ನಾವು ಯಾವಾಗೂ ಡೆಫಿಸಿಟ್ ಕಂಟ್ರಿ ಆಗಿದ್ವಿ ಟ್ರೇಡ್ ಅಲ್ಲಿ. ಸೊ ಹಾಗಾಗಿ ಏನಾಗುತ್ತೆ ನಮ್ಗೆ ಈಗ ನೀವು ಗಮನಿಸಿದ್ರೆ 85% ಅಷ್ಟು ನಾವು ಕ್ರೂಡ್ ಆಯಿಲ್ ನ ಹೊರಗಡೆ ತಗೊಳ್ತಾ ಇದೀವಿ. ಆ ಕ್ರೂಡ್ ಆಯಿಲ್ ತಗೊಳ್ಳುವಾಗ ಇದು ಎಕ್ಸ್ಪೆನ್ಸಿವ್ ಆಗುತ್ತೆ, ರೂಪಿ ಕಡಿಮೆ ಆಗಿದೆ. ಈಗಾಗಲೇ 22% ನಿಧಾನಕ್ಕೆ 22 ಪೈಸಾ ಬಿದ್ದಿತ್ತು, ಈಗ 43 ಪೈಸಾ ಬೀಳುತ್ತೆ ಅನ್ನುವಂತ ಮಾಹಿತಿ ಇದೆ. ಸೊ ಹಿಂಗೆಲ್ಲ ಆದಾಗ ಏನಾಗುತ್ತೆ, ಸಹಜವಾಗಿ ನಾವು ಕೊಡಬೇಕಾದಂತ ದುಡ್ಡು, ಅದಕ್ಕೆ ಕೊಂಡ್ಕೊಳ್ಳಿಕ್ಕೆ ಕೊಡಬೇಕಾದ ದುಡ್ಡು ಕೂಡ ಜಾಸ್ತಿ ಆಗುತ್ತೆ. ಒಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬೆಲೆಗಳು ಜಾಸ್ತಿ ಆಗಿರೋದು, ಒಂದು ರೂಪಾಯಿಯ ಮೌಲ್ಯ ಕಡಿಮೆ ಆಗಿರೋದು, ಎಲ್ಲಾ ಕಾರಣಕ್ಕಾಗಿ ಹೆಚ್ಚಿನ ಹೊಡೆತ ಭಾರತದ ಆರ್ಥಿಕತೆಯ ಮೇಲೆ ಬೀಳ್ತಾ ಹೋಗುತ್ತೆ. ಈವನ್ ರೈತರು ಬಳಸುವಂತ ಫರ್ಟಿಲೈಸರ್ಸಿನ ಬೆಲೆ ಜಾಸ್ತಿ ಆಗುತ್ತೆ, ಅಡಿಗೆ ಮನೆ ನಾವು ಬಳಸುವಂತ ಎಣ್ಣೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಈಗಾಗಲೇ ಆಗಿರೋದನ್ನ ಕೂಡ ನೋಡಿದೀವಿ ಮಾರ್ಕೆಟ್ ಅಲ್ಲಿ. ಸೊ ಇದೆಲ್ಲವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ಒಂದು ಪ್ರತಿ ಮನೆಗೂ ಇದರ ಬಿಸಿ ತಟ್ಟಲಿದೆ. ಹಾಗೆ ಇಡೀ ಭಾರತದ ಆರ್ಥಿಕತೆಗೂ ಇದು 1 ತಿಂಗಳಿಗಿಂತ ಹೆಚ್ಚು ಕಾಲ ಮುಂದುವರೆದ್ರೆ ಇಡೀ ಭಾರತದ ಆರ್ಥಿಕತೆಗೆ ಒಂದು 0.4 to 0.5% ಅಷ್ಟು ನಮ್ದು GDP ಕಡಿಮೆ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಸರ್ ಇದನ್ನ ಕಂಪನ್ಸೇಟ್ ಮಾಡೋದು ಹೆಂಗೆ ಸರ್, ಇದನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ? ಅಂದ್ರೆ ಈಗ ಒಂದು ನಮ್ಮ ಕೈಯಲ್ಲಿ ಸದ್ಯಕ್ಕೆ ಆಲ್ ಆಫ್ ಎ ಸಡನ್ ಇಲ್ಲ. ಯಾಕಂದ್ರೆ ಈಗ ಆಗ್ಲೇ ಶುರು ಮಾಡಿತ್ತು ಭಾರತ ಸರ್ಕಾರ ಈ ಬಯೋಫ್ಯೂಯಲ್ ನ ಹೆಚ್ಚು ಮಾಡುವಂತದ್ದು, ಅದು ನಮ್ಮಲ್ಲೇ ಉತ್ಪಾದನೆ ಮಾಡಿ ಬಯೋಫ್ಯೂಯಲ್ ನ ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡ್ತಾ ಇತ್ತು. EVM ಮೇಲೆ ಹೆಚ್ಚಿನ ಅವಲಂಬನೆ, ಸೋಲಾರ್ ಪ್ಯಾನಲ್ಸ್ ಗಳನ್ನ ಅಳವಡಿಸಿಕೊಂಡು ಅದ್ರ ಮೇಲೆ ಅವಲಂಬನೆ ಮಾಡುವಂತದ್ದು, ಇದೆಲ್ಲವನ್ನ ಕ್ರಮೇಣ ಮಾಡ್ತಾ ಇದೀವಿ. ಆಲ್ ಆಫ್ ಎ ಸಡನ್ ನಾವು ಇದಕ್ಕೆ ಒಪ್ಕೊಳ್ಳೋದು ಕಷ್ಟ, ಯಾಕಂದ್ರೆ ಇದು ನಿಧಾನ ಗತಿಯಲ್ಲಿ ಆಗ್ಬೇಕಾಗಿರುವಂತದ್ದು. ಹಂಗಾಗಿ ಈಗ ಸದ್ಯದ ಸ್ಥಿತಿಯಲ್ಲಿ ಭಾರತದ ಆರ್ಥಿಕತೆಗೆ ತೊಂದರೆ ಆಗುವಂತದ್ದೇ, ಜನಸಾಮಾನ್ಯ
ಸಾಮಾನ್ಯರಿಗೂ ಇದರಿಂದ ತೊಂದರೆ ಆಗೋದೆ. ಯಾಕಂದ್ರೆ ನೀವು ಅವಾಗಲೇ ಚೆನ್ನಾಗಿ ಹೇಳ್ತಾ ಇದ್ರಿ, ಯಾವ್ದೋ ಒಂದು ಬೆಲೆ ಆದ್ರೆ ನಮ್ ಟಾರಿನ ಬೆಲೆ ಹೆಚ್ಚಾಗುತ್ತೆ, ಹಾಗೇನೆ ಹೋಟೆಲ್ ಅಲ್ಲಿ ತಿನ್ನುವಂತ ತಿಂಡಿ, ಇಡ್ಲಿ, ದೋಸೆ, ಕಾಫಿ ಎಲ್ಲವೂ ಜಾಸ್ತಿ ಆಗುತ್ತೆ. ಸೊ ಪ್ರತಿಯೊಂದರ ಮೇಲೆ ಇದರ ಪರಿಣಾಮ ಇದೆ. ಹಾಗಾಗಿ ಭಾರತದ ಆರ್ಥಿಕತೆ ಮೇಲೆ ಈಗ ನಾವು ಬರೀ ಕುಕಿಂಗ್ ಆಯಿಲ್ ತೆಗೆದುಕೊಂಡ್ರೆ ನಾವು ಅಲ್ಲಿಂದ ಏನು ಇವರಿಂದ ಏನು ಗಲ್ಫ್ ರಾಷ್ಟ್ರಗಳಿಂದ ಏನು ಇದನ್ನ ತಗೊಳ್ತಾ ಇಲ್ಲ. ಆದ್ರೆ ಬರೀ ಆಯಿಲ್ ಅಲ್ಲಿ ಕೂಡ ಈಗಾಗಲೇ 3-5% ಹೆಚ್ಚಾಗಿದೆ. ಯಾಕೆಂದ್ರೆ ಅದು ಆ ಹೊರ್ಮುಜ್ ಜಲಸಂಧಿಯಿಂದ ಬರ್ತಾ ಇರೋದು ಒಂದ್ ಕಾರಣ. ಇನ್ನೊಂದೇನಂತಂದ್ರೆ ಯಾವಾಗ್ಲೂ ಟೆನ್ಷನ್ಸ್ ಇದ್ದಾಗ ಈ ಸೋಯಾಬೀನ್ ಆಯಿಲ್ ನಾವೇನ್ ಚಿಕಾಗೋ ಇಂದ ಅಥವಾ ಪಾಮ್ ಆಯಿಲ್ ತರಿಸ್ಕೊಳ್ತೀವಿ, ಇಂಥದಲ್ಲಿ ಅವಾಗ್ಲೂ ಕ್ರಮೇಣ ಅವಾಗ ರಿಸ್ಕ್ ಜಾಸ್ತಿ ಆದಾಗ ಇನ್ಶೂರೆನ್ಸ್ ಜಾಸ್ತಿ ಆಗುತ್ತೆ, ಸಹಜವಾಗಿ ಇದಾಗುತ್ತೆ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕಾಗಿರೋದು ಒಂದು ವಿಚಾರ ಏನು ಅಂತಂದ್ರೆ, ಭಾರತ ಈಗಾಗಲೇ ಶುರು ಮಾಡಿದೆ ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಏನು ಮಾತುಕತೆ ಮಾಡ್ಬೇಕು ಅಂತ, ಅದು ಮುಂಚೂಣಿಗೆ ಬರ್ತಾ ಇದೆ. ಅದನ್ನ ಎಲ್ಲಾ ರಾಷ್ಟ್ರದ ಸರ್ಕಾರಗಳು ಕೂಡ ಮುಂಚೂಣಿಗೆ ತಗೋಬೇಕು. ಹಾಗೆ ಭಾರತ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಸಹಿಸಿಕೊಳ್ಳಬೇಕಾಗತ್ತೆ. ನಿಜ ಸರ್, ಥ್ಯಾಂಕ್ ಯು ವೆರಿ ಮಚ್ ಪ್ರೊಫೆಸರ್ ಕೇಶವ್ ನಮ್ಮ ಜೊತೆ ಜಾಯ್ನ್ ಆಗಿದ್ದು. ಇದು ಪ್ರೊಫೆಸರ್ ಕೇಶವ್ ಅವರ ಮಾತು.